ಸೊ ಆಲ್ರೆಡಿ ನನ್ನ ಉದ್ಯೋಗನ ಹೇಳಿದ್ದಾರೆ, ನಾನು ಯಾತಕ್ಕೆ ಬರ್ಬೇಕಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದಿದ್ರೆ ಇವತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಇಲ್ಲಿ ಎಲ್ಲ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಆಲ್ರೆಡಿ ಎಲ್ಲ ಹೇಳಿದ್ರೆ ನಾನು ಹೇಳ್ಕೊಳ್ಳೋದು ಏನೂ ಇಲ್ಲ. ಆದ್ರೆ ಒಂದು ಸಖತ್ತಾಗಿರೋ ಒಂದು ವಿಚಾರ ಏನಪ್ಪಾ ಅಂದ್ರೆ, ಸ್ಮಾರ್ಟ್ ಪೀಕ್ ಅಲ್ಲಿ ಬಂದ ಮೇಲೆ ನಮ್ದೇ ಆದಂತ ಒಂದು ರೆಕಾರ್ಡ್ ಇರಬೇಕು ಅಂತಾನೆ ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಬಂದಿದ್ದ ದಿವಸದಿಂದ. ಆ ರೆಕಾರ್ಡ್ ನಿನ್ನೆ ಮಾಡಿದ್ದೀನಿ. ಇವತ್ತರೆಗೂ ಯಾರಾದ್ರೂ ಈ ಕಂಪನಿಯಲ್ಲಿ ಒಂದೇ ದಿನಕ್ಕೆ ಅವತ್ತೇ ಎಂಟ್ರಿ ತಗೊಂಡು ಅವತ್ತೇನೆ ಸೀಲಿಂಗ್ ಮಾಡಿರೋಂಥದ್ದು ಯಾರಾದ್ರೂ ಇದಾರ? ನನಗೆ ತಿಳಿದಾಗ ಇಲ್ಲ ಅನ್ಕೊಂತೀನಿ. ಅದು ನನ್ನ ಟೀಮಿಂದ ನನ್ನ ಡೈರೆಕ್ಟ್ ಫ್ರೆಂಡ್ಗೆ ಇಲ್ಲಿ ಮಾಡಿದಂಥದ್ದು ನಿನ್ನೆ ರಾತ್ರಿ ಸರಿ ಸುಮಾರು ಒಂದು 10 ಗಂಟೆಗೆ ನಮ್ಮ ಪಾರ್ಟ್ನರ್ ಆನಂದ್ ಸರ್ ಮನೆಗೆ ಹೋಗಿ ಒಂದು ಕೇಕ್ ಕಟ್ ಮಾಡಿದ್ವಿ ಅವ್ರ ಅಚೀವ್ಮೆಂಟಿಗೆ. ಅಲ್ಲೆಲ್ಲ ಸೇರಿದ್ವಿ. ಅದಾದ್ಮೇಲೆ ಎಲ್ಲ ಮನೆಗಳಿಗೆ ಹೊರಟ್ರು, ನಾನು ಮನೆಗೆ ಹೊರಟಿಲ್ಲ, ನಾನು ಬೇರೆ ಕಡೆ ಇರುತ್ತೆ. ಅಲ್ಲಿ ಲಾಗಿನ್ ಮಾಡ್ಕೊಂಡು ರಾತ್ರಿ ಎಲ್ಲ ಲಾಗಿನ್ ಮಾಡ್ಕೊಂಡು ಈ ಅಚೀವ್ಮೆಂಟ್ ಅನ್ನು ಮಾಡಿದೆ. ಅಲ್ಲಿ ನನ್ನ ಸ್ನೇಹಿತರಿಗೆ ಬರ್ಲಿಕ್ಕೆ ಸ್ವಲ್ಪ ಏನೋ ಒಂದು ಸಣ್ಣ ಸಮಸ್ಯೆ, ಅವ್ರಿಗೆ ಆಫೀಸ್ ಪ್ರಾಬ್ಲಮ್, ಅದಕ್ಕೆ ಅವ್ರು ಬರಲಿಲ್ಲ. ಟ್ರಾಫಿಕ್ ಇನ್ನೊಂದು 5 ನಿಮಿಷ ಬರ್ಬೋದು, ನಾನು ಅದಕ್ಕೆ ಅಲ್ಲೇ ಗೇಟ್ ಹತ್ರ ವೇಟ್ ಮಾಡ್ತಾ ಇದ್ದೇನೆ. ಸೊ ಈಗಲೂ ಬರಕ್ಕಾಗಲಿಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಬರ್ಬೋದು. ಬಟ್ ಏನಂದ್ರೆ ಇವತ್ತಿಗೂ ನಿಜವಾಗ್ಲೂ ನಿನ್ನೆ ರಾತ್ರಿ ಒಂದು 9 ಗಂಟೆ ಮೇಲೆ ನಮ್ಮ ಒಂದು ಇದು ನನ್ನ ಸ್ಕೀಮ್ಗಳಲ್ಲೇ ನಾನಿರ್ಲಿಲ್ಲ. ಯಾಕೆಂದ್ರೆ ದಿಸ್ ಇಸ್ ದ ವಂಡರ್ಫುಲ್ ರೆಕಾರ್ಡ್. ಇವಾಗ ಅದ್ರ ಹಿಂದೆನೆ ಇನ್ನೊಂದ್ 2 ದಿನಕ್ಕೆ ಇನ್ನೊಂದು ರೆಕಾರ್ಡ್ ಆಗುತ್ತೆ. ಇಲ್ಲಿ ಬರೀ ದುಡ್ಡು ಒಂದೇ ಇಲ್ಲ. ಅವತ್ತು ನಾನು ಸ್ಟೇಜ್ ಮೇಲೆ ಹೇಳ್ತಾ ಇದ್ದೆ, ಇಲ್ಲಿಗೆ ಬಂದ್ರೆ ತಲೆ ತುಂಬಾ ಜ್ಞಾನ, ಜೇಬ್ ತುಂಬಾ ದುಡ್ಡು, ಹೊಟ್ಟೆ ತುಂಬಾ ಊಟ, ಫೈನಾನ್ಷಿಯಲ್ ಫ್ರೀಡಮ್ ಅಂತ ಎಲ್ಲ ಕಡೆ ಹೇಳ್ತಾ ಇದ್ರಲ್ಲ, ಅದು ಖಂಡಿತವಾಗ್ಲೂ ಇಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಖತ್ ಸಾಧ್ಯ. ಈ ತರ ಆಚೆ ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ, ಸರ್ ಇಲ್ಲಿ ಕಾರ್ಗೆ ಹೇಳ್ತಾ ಇದ್ರು, ಇಲ್ಲಿ ಬಂದಿರೋದು ಚಿಕ್ಕ ಪುಟ್ಟ ಇದಕ್ಕಲ್ಲಪ್ಪ, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದುಡಿಯುವಂತ ಅವಕಾಶ ಇಲ್ಲಿ ಇರೋದ್ರೆ ಅದನ್ನ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಸೊ ನನಗೂ ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ, ನನಗೆ ಇಂಥ ಒಂದು ವಂಡರ್ಫುಲ್ ಟೆರಿಫಿಕ್ ಆಪರ್ಚುನಿಟಿ ಕೊಟ್ಟಂತವರು ಮೈ ಕ್ಲೋಸ್ ಫ್ರೆಂಡ್ಸ್ ಡಾಕ್ಟರ್ ರಾಮಕೃಷ್ಣ ಕುಲಾಲ್ ಮತ್ತೆ ರಾಜೇಂದ್ರ ಸರ್. ಸೊ ಹಾಗೆ ನಮ್ಮಲ್ಲಿ ನಿನ್ನೆ ಅಷ್ಟೇ ಬ್ರಾಂಡ್ ನೀವು ಬ್ರಾಂಚ್ ಕ್ಲಬ್ ಮೆಂಬರ್ ಆಗಿರೋಂತ ನಮ್ಮ ಡಾಕ್ಟರ್ ರಾಮಕೃಷ್ಣ ಕುಲಾಲ್ ಸರ್ನ ಆನರ್ ಮಾಡ್ಲಿಕ್ಕೆ ನಮ್ಮ ಡೈರೆಕ್ಟರ್ ಮಾರ್ಕೆಟಿಂಗ್ ಡೈರೆಕ್ಟರ್ ಇನ್ವೈಟ್ ಮಾಡ್ತಾ ಇದ್ದೀವಿ.